ಓಂ ಕಲ್ಯಾಣಂಕಮನೀಯಕೋಮಲಕರೈರಾರ್ದ್ರಾಕ್ಷತಾರೋಪಣಂ ಕನ್ಯಾದಾನ ಪುರಸ್ಸರಂ ಪರಿಣಯೇ ವಿಪ್ರಾಶಿಷೋನುಗ್ರಹಂ ಬಾಹ್ವೋಃ ಕಂಕಣಬಂಧನಂ ದಶಗುಣಂ ಮಾಂಗಲ್ಯಸೂತ್ರಾನ್ವಿತಂ ಸೀತಾರಾಘವಯೋರ್ವಿವಾಹ ಸಮಯೇ ದೇಯಾದಿದಂ ಮಂಗಳಂ ಸುಲಗ್ನಾ ಸಾವಧಾನ ಶುಭಮುಹೂರ್ತ ಸಾವಧಾನ ಶ್ರೀ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ಭಕ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನುರ್ಮಾಸ ಅನ್ನುವಂಥದ್ದು ನಮಗೆ ಪ್ರಾರಂಭವಾಗಿದೆ. ಡಿಸೆಂಬರ್ 16ನೇ ತಾರೀಕಿನಿಂದ ಜನವರಿ 14ನೇ ತಾರೀಕಿನವರೆಗೂ, ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡುವವರೆಗೂ ನಮಗೆ ಧನುರ್ಮಾಸ ಅನ್ನುವಂಥದ್ದನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಸಾಧಾರಣವಾಗಿ ಮಾರ್ಗಶಿರ ಮಾಸ ಹಾಗೂ ಪುಷ್ಯ ಮಾಸ ಎರಡೂ ಸೇರಿ ಬರುವಂಥದ್ದು ಧನುರ್ಮಾಸ. ಆದರೆ ಒಮ್ಮೊಮ್ಮೆ ಅಧಿಕ ಮಾಸ ಬಂದಾಗ ಮಾರ್ಗಶಿರ ಮಾಸವೇ ಪೂರ್ತಿಯಾಗಿ ಧನುರ್ಮಾಸದಲ್ಲಿರುವಂಥದ್ದು ಕೂಡ ನಾವು ಹಿಂದಿನೇ ನೋಡಿದ್ದೀವಿ. ಹಾಗಿದ್ದಾಗ ಈ ಧನುರ್ಮಾಸ ಅನ್ನುವಂಥದ್ದು ಏನು ವಿಶೇಷ, ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು, ಯಾವ ಒಂದು ದೋಷಕ್ಕೆ ಉತ್ತಮವಾದಂಥ ಪರಿಹಾರ ಈ ಧನುರ್ಮಾಸ ಅನ್ನುವಂಥದ್ದನ್ನು ನಾವು ವೀಕ್ಷಣೆ ಮಾಡಬಹುದು. ತಿಳ್ಕೊಳ್ಳಿ ವೀಕ್ಷಕರೇ, ಒಂದು ಸಂಸಾರದ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಧನುರ್ಮಾಸ ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥ ಪರಿಹಾರ, ಹಾಗೂ ಸಂತಾನದ ವೃದ್ಧಿಗಾಗಿ ಮತ್ತು ಆರೋಗ್ಯಕ್ಕಾಗಿ ಈ ಮೂರು ವಿಚಾರಕ್ಕೆ ಧನುರ್ಮಾಸ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಫಲವನ್ನು ಕೊಡುವಂಥ ಮಾಸ. ಶ್ರೀಕೃಷ್ಣ ವಿಶೇಷವಾಗಿ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ, ಪರಮಾತ್ಮ ಮಾಸಾನಾಂ ಮಾರ್ಗಶೀರ್ಷೋಹಂ, 12 ಮಾಸಗಳಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಮಾಘ, ಪುಷ್ಯ, ಫಾಲ್ಗುಣ. ಈ 12 ಮಾಸಗಳಲ್ಲೇ ನನಗೆ ಪ್ರಿಯವಾದ ಮಾಸ ಅದು ಮಾರ್ಗಶಿರ ಮಾಸ ಅನ್ನುವಂಥದ್ದನ್ನು ಶ್ರೀಕೃಷ್ಣ ಪರಮಾತ್ಮ ತಾನೇ ಹೇಳ್ಕೊಂಡಿದ್ದಾರೆ. ಅಂತಹ ಪ್ರಿಯವಾದ ಮಾಸವಾಗಿರೋದ್ರಿಂದ ಆ ಮಹಾವಿಷ್ಣುವಿನ ಆರಾಧನೆ ಅನ್ನುವಂಥದ್ದು ಈ ಧನುರ್ಮಾಸದಲ್ಲಿ ಅತ್ಯಂತ ಶ್ರೇಷ್ಠ. ಸರಿ, ಹಾಗಿದ್ರೆ ಈ ಧನುರ್ಮಾಸದಲ್ಲಿ ಯಾವ ಒಂದು ದೇವರ ಆರಾಧನೆ ಮಾಡಬೇಕು ಅಂತಂದರೆ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ವಿಶ್ವವ್ಯಾಪಿ ಜಗದೀಶ್ವರ ಅಂತ ಹೇಳ್ತೀವಿ. ಜಗದ್ರಕ್ಷಕ ಜಗದೀಶ್ವರ ಯಾರು ಅಂದರೆ, ಜಗದೀಶ್ವರ ಅಂದರೆ ವಿಷ್ಣುನಾಗುತ್ತೆ, ಈಶ್ವರನಾಗುತ್ತೆ. ಜಗದ್ರಕ್ಷಕ ಯಾರು ಅಂತಂದರೆ ಆ ಮಹಾವಿಷ್ಣು. ವಿಶ್ವವ್ಯಾಪಿ, ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ ಭಾವೋ ಭೂತಾತ್ಮ ಭೂತಭಾವನಃ. ವಿಶ್ವವೆಲ್ಲ ವ್ಯಾಪಿಸಿರುವಂಥವನು ಮಹಾವಿಷ್ಣು. ನಿಮ್ಮ ಮನೆಗೆ ಯಜಮಾನ ಯಾರು? ನೀವಾಗಿರ್ತೀರ. ಒಬ್ಬ ಮನೆಗೆ ಒಬ್ಬ ಗಂಡಸು ಮನೆ ಯಜಮಾನ ಅಂತ ನಾವು ಕರಿತೀವಿ. ಹಿರಿಯರು ಯಾರು ಇರ್ತಾರೋ, ಗಂಡು ಮಕ್ಕಳು ಯಾರು ಹಿರಿಯರು ಇರ್ತಾರೋ ಅವರನ್ನು ಮನೆ ಯಜಮಾನ ಅಂತ ಕರಿತೀವಿ. ಒಬ್ಬ ಮನೆಗೆ ಒಬ್ಬ ಯಜಮಾನ ಇದ್ದಾನೆ ಅಂತಂದರೆ ಈ ಒಂದು ವಿಶ್ವಕ್ಕೆ ಒಬ್ಬ ಯಜಮಾನ ಇರಬೇಕಲ್ವಾ, ಆ ಯಜಮಾನನೇ ಮಹಾವಿಷ್ಣು. ಅಂದರೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವಂಥದ್ದು ಬ್ರಹ್ಮನ ಒಂದು ಕರ್ತವ್ಯವಾದರೆ, ಲಯ ಮಾಡುವಂಥದ್ದು, ನಾಶ ಮಾಡುವಂಥದ್ದು ಪರಮೇಶ್ವರನ ಕರ್ತವ್ಯ ಆದರೆ, ಪರಿಪಾಲನೆ ಮಾಡುವಂಥದ್ದು ಮಹಾವಿಷ್ಣುವಿನ ಕರ್ತವ್ಯ, ಸ್ಥಿತಿಕಾರಕ ಅಂತ ಹೇಳ್ತೀವಿ. ಅಂಥ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡೋದರಿಂದ ಈ ಧನುರ್ಮಾಸದಲ್ಲಿ 3 ವಿಧವಾದಂಥ ದೋಷಗಳಿಗೆ ನಮಗೆ ಪರಿಹಾರ ಸಿಗುತ್ತೆ. ಒಂದು, ಸಂಸಾರದ ದುಃಖ, ಗಂಡ ಹೆಂಡತಿ ಜಗಳ, ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ವಿರಸ, 3ನೇ ವ್ಯಕ್ತಿಗಳಿಂದ ಕಿರಿಕಿರಿ, ಒಂದು ಸಂಸಾರದ ಸುಖ ಸಂತೋಷ ಅನುಭವಿಸೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಅತ್ಯಂತ ದುಃಖವನ್ನು ಸಂಸಾರದಲ್ಲಿ ಹೊಂದುತ್ತಾ ಇದ್ದರೆ ಅಂಥ ದಂಪತಿಗಳು ಈ ಧನುರ್ಮಾಸ ಪೂರ್ತಿಯಾಗಿ ಲಕ್ಷ್ಮೀನಾರಾಯಣ ಹೃದಯ ಅನ್ನುವಂಥ ಮಂತ್ರವನ್ನು ಪಾರಾಯಣ ಮಾಡಬೇಕು, ಹೇಳಬೇಕು. ಹೇಳಕ್ಕೆ ಬರಲ್ಲ ಗುರುಗಳೇ, ನಾನೇನು ಮಾಡಲಿ, ನನ್ನ ಬಾಯಿ ತಿರುಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಎಲ್ಲ ಕಡೆಯೂ ಲಕ್ಷ್ಮೀನಾರಾಯಣ ಹೃದಯ ಸಿಗುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ
ಆ ಲಕ್ಷ್ಮೀನಾರಾಯಣ ಹೃದಯವನ್ನು ಗಂಡ ಹೆಂಡತಿ ಕೇಳುವಂಥದ್ದು. ನನ್ನ ಗಂಡ ಕೇಳಲ್ಲ ಗುರುಳೆ, ನಾನಾದರೂ ಕೇಳ್ಬೋದಾ? ಧಾರಾಳವಾಗಿ ಕೇಳ್ಬೋದು. ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಜೋರು ಮಾಡ್ತಾಳೆ ಗುರುಳೆ, ಅವಳೆಲ್ಲ ಕೇಳೋಕ್ಕಾಗಲ್ಲ, ನಾನು ಕೇಳ್ಬೋದಾ? ಖಂಡಿತ ಕೇಳ್ಬೋದು. ಬರೀ ನಾರಾಯಣ ಹೃದಯ ಕೇಳಬೇಡಿ, ಬರೀ ಲಕ್ಷ್ಮೀ ಹೃದಯ ಕೇಳಬೇಡಿ, ಲಕ್ಷ್ಮೀ ನಾರಾಯಣ ಹೃದಯವನ್ನು ಕೇಳುವಂಥದ್ದು. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯವಾದರೆ ಮಹಾವಿಷ್ಣುವಿನ ದೇವಸ್ಥಾನ ನಿಮ್ಮ ಬಳಿ ಇತ್ತಂದರೆ ಅಲ್ಲಿಗೆ ಹೋಗಿ. ಮಹಾವಿಷ್ಣು ದೇವಸ್ಥಾನ ಅಂದರೆ ಎಷ್ಟು ದೇವಸ್ಥಾನಗಳಿದೆ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು. ದಶಾವತಾರಗಳು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಶ್ರೀರಾಮ, ಪರಶುರಾಮ, ಮತ್ತು ಬೌದ್ಧ, ಕೃಷ್ಣ, ಕಲ್ಕಿ ಅವತಾರದ್ದು ಯಾವುದು ವಿಶೇಷವಾದಂಥ ದೇವಸ್ಥಾನಗಳಿಲ್ಲ. ಹಾಗಾಗಿ ಈ 9 ಅವತಾರಗಳದ್ದು ಯಾವುದಾದ್ರೂ ದೇವಸ್ಥಾನ ಸಿಗುತ್ತೆ ನಿಮಗೆ. ಮತ್ಸ್ಯ ಕೂರ್ಮ ಕಡಿಮೆನೆ, ವಾಮನ ಕಡಿಮೆನೆ, ನಾರಸಿಂಹ ದೇವಸ್ಥಾನಗಳಿದೆ, ಶ್ರೀರಾಮನ ದೇವಸ್ಥಾನ ಇದೆ, ಪರಶುರಾಮರ ದೇವಸ್ಥಾನ ಇದೆ, ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇದೆ. ಹಾಗಾಗಿ ಆ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡುವಂಥದ್ದು, ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳುವಂಥದ್ದು, ವಿಶೇಷವಾಗಿ ದಾಂಪತ್ಯದಲ್ಲಿರತಕ್ಕಂಥ ವಿರಸಗಳು ದೂರ ಆಗಿ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗಿ ಸುಖವಾಗಿರ್ತಾರೆ. ಇದನ್ನು ಎವ್ರಿ ಇಯರ್ ಪ್ರತಿ ವರ್ಷವೂ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು ನೀವು. ಇದು ಒಂದು ವಿಚಾರಣ, ಒಂದು ಸಮಸ್ಯೆ ಪರಿಹಾರಣ. ಎರಡನೇ ಸಮಸ್ಯೆ ಏನಪ್ಪ ಅಂದರೆ ಸಂತಾನ. ಯಾರಿಗೆ ಸಂತಾನ ಆಗ್ತಾ ಇಲ್ವೋ ಅಂಥವ್ರಿಗೆ ಈ ಒಂದು ಧನುರ್ಮಾಸ ಒಂದು ಪರಿಹಾರ ಅಂತ ಹೇಳ್ಬೋದು. ಧನುರ್ಮಾಸ ಪೂರ್ತಿಯಾಗಿ ನಮಗೆ 28-29 ದಿನಗಳಿರುತ್ತೆ. ಈ 28-29 ದಿನವೂ ಕೂಡ ಬೆಳಗ್ಗೆ ಬೇಗ ಎದ್ದು, ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಸೇವೆ ಮಾಡಬೇಕು, ಸ್ವಾಮಿಯನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಅದರ ಜೊತೆಗೆ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಬ್ರಹ್ಮಚರ್ಯ ವ್ರತ ಅನ್ನುವಂಥದ್ದಿರಬೇಕು. ಧನುರ್ಮಾಸದಲ್ಲಿ ಗಂಡ ಹೆಂಡತಿ ದೂರ ಮಲಗಬೇಕು ಅಂತಲ್ಲ ಅದರ ಅರ್ಥ. ಬ್ರಹ್ಮಚರ್ಯ ವ್ರತ ಕಟ್ಟುನಿಟ್ಟಾಗಿ ಮಾಡಬೇಕು. ಧನುರ್ಮಾಸ ಮುಗಿದ ಮೇಲೆ ಸಂತಾನಕ್ಕೆ ಪ್ಲಾನ್ ಮಾಡಿ, ಖಂಡಿತವಾಗಲೂ ಸಂತಾನ ಅನ್ನುವಂಥದ್ದು ನಿಮಗೆ ತೃಪ್ತಿಕರವನ್ನು ಕೊಡುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಧನುರ್ಮಾಸ ವ್ರತ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥ ವಿಚಾರ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮಗೆ ಶತಸಿದ್ಧವಾಗಿ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ. ಇನ್ನು ಮೂರನೇ ವಿಚಾರ ಆರೋಗ್ಯ. ನೋಡಿ, ಸಾಧಾರಣವಾಗಿ ಧನುರ್ಮಾಸದಲ್ಲಿ ವಿಶೇಷವಾದ ನೈವೇದ್ಯ ಯಾವುದು ಅಂದರೆ ಹುಗ್ಗಿ ಅನ್ನ ಅಂತ ಹೇಳ್ತೀವಿ. ಅಂದರೆ ಅನ್ನ ಮತ್ತು ಹೆಸರುಬೇಳೆ ತುಪ್ಪ ಮಿಶ್ರಿತವಾಗಿರತಕ್ಕಂಥ ಹುಗ್ಗಿಯನ್ನು ನಾವು ನೈವೇದ್ಯವನ್ನು ಮಾಡುವಂಥದ್ದು ಎಲ್ಲ ಕಡೆ ಕಾಣ್ತೀವಿ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ದೇವಾಲಯಗಳಲ್ಲಿ ಕೊಡುವಂತಹ ಪ್ರಸಾದ ಏನಿದೆ ಹುಗ್ಗಿ ಅನ್ನ ಅಥವಾ ಖಾರ ಪೊಂಗಲ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಪ್ರತಿನಿತ್ಯ ಸ್ವೀಕಾರ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಜಾಡ್ಯಗಳು ದೂರ ಆಗುತ್ತೆ, ಮತ್ತು ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ದೂರ ಆಗುತ್ತೆ. ಜೀರ್ಣಕ್ರಿಯೆ ಅನ್ನುವಂಥ ಒಂದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಮಿಷಿನ್ ಏನಿದೆ ನಮ್ಮ ಹೊಟ್ಟೆ ಒಳಗಡೆ, ಗ್ರೈಂಡಿಂಗ್ ಮಿಷಿನು, ಜೀರ್ಣಕ್ರಿಯೆ ಅದು ಸರಾಗವಾಗಿ ಕೆಲಸ ಮಾಡುತ್ತೆ. ಅಲ್ಲಿಗೆ ಆರೋಗ್ಯ ಅನ್ನುವಂಥದ್ದು ನಿಮಗೆ ಈ ಧನುರ್ಮಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಮತ್ತು ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಧನುರ್ಮಾಸದ ವ್ರತ, ಹಾಗೂ ಯಾರ್ಯಾರು ಸಂಸಾರದಲ್ಲಿ ದುಃಖ, ಗಂಡ ಹೆಂಡತಿ ಮಧ್ಯೆ ವಿರಸಗಳಿದೆಯೋ ಅಂಥವರಿಗೆ ಈ ಧನುರ್ಮಾಸ ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಈ ಮೂರಕ್ಕೆ ಈ ಧನುರ್ಮಾಸ ಅತ್ಯಂತ ಪ್ರಿಯ ಮಾಸ. ಹಾಗಾಗಿ ಮಹಾವಿಷ್ಣುವಿನ ಆರಾಧನೆ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಹೇಳುವಂಥದ್ದು ಅಥವಾ ಕೇಳುವಂಥದ್ದು ನಿಮಗೆ ಅತ್ಯಂತ ಶುಭಕರ ಅಂತ ಹೇಳ್ತೀವಿ. ನಮ್ಮನ್ನು ನೋಡಿ, ಸಾಧಾರಣವಾಗಿ ಬೆಳಗ್ಗೆ 6 ಗಂಟೆಗೆಲ್ಲ ಪೂಜೆ ಮುಗಿದೋಗಿರುತ್ತೆ. ಅಭಿಷೇಕ ಆಗಿ, ಅಲಂಕಾರ ಆಗಿ, ಮಹಾಮಂಗಳಾರತಿ ಆಗಿ, ಪ್ರಸಾದ ವಿನಿಯೋಗ ಆಗೋಗಿರುತ್ತೆ. ನೀವು ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ನೋಡಿದ್ರೆ ಬೆಳಗ್ಗೆ 6-6:30 ದೇವಸ್ಥಾನ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿದೋಗಿ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ. ಅಂದರೆ ಆ ಮಟ್ಟಿಗೆ ಧನುರ್ಮಾಸದನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ಪಕ್ಕದ ರಾಜ್ಯ ತಮಿಳುನಾಡು ನೀವು ಹೋದರೆ ಬೆಳಗ್ಗೆ 6:15 ದೇವಸ್ಥಾನ ಕ್ಲೋಸ್ ಆಗೋಗಿರುತ್ತೆ. ಅದರ ಅರ್ಥ ಏನಪ್ಪ ಅಂತಂದರೆ, ದೇವಸ್ಥಾನಗಳಲ್ಲಿ ಬೆಳಗ್ಗಿನ ಜಾವ ಅಂದರೆ ಉದಯಾತ್ ಪೂರ್ವ, ಸೂರ್ಯ ಉದಯಾತ್ ಪೂರ್ವದಲ್ಲೇ ಎಲ್ಲ ಕೈಂಕರ್ಯಗಳನ್ನು, ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಎಲ್ಲ ಕೈಂಕರ್ಯಗಳನ್ನು ಮಾಡುವಂಥ ಸಂದರ್ಭ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ವಾಮಿ ದರ್ಶನವನ್ನು ಮಾಡಿ ಯಥಾಶಕ್ತಿ ಸೇವೆ, ದುಡ್ಡಿಂದ ಸೇವೆ ಅಲ್ಲ, ಒಂದು ಕಸ ಗುಡಿಸೋದು, ಒಂದು ಪಾತ್ರೆ ತೊಳ್ಕೊಳ್ಳೋದು, ಒಂದು ಹಣ್ಣು ಹಚ್ಕೊಡೋದು, ಒಂದು ತೆಂಗಿನಕಾಯಿ ಹೊಡ್ಕೊಡೋದು, ಒಂದು ಹೂವು ಕಟ್ಕೊಡೋದು, ಒಂದು ಹೂವದ ದಿಂಡನ್ನು ಜೋಡಿಸ್ಕೊಡೋದು, ಏನಾದರೂ ಮಾಡ್ಬೋದು. ಒಂದು ಸೇವೆ
ಅನ್ನುವಂಥದ್ದನ್ನು ಮಾಡಬೇಕು. ಪ್ರಸಾದನ ವಿನಿಯೋಗ ಮಾಡುವಂಥದ್ದು, ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕಿಂತಲೂ ಅತ್ಯಧಿಕ ಫಲ ವಿನಿಯೋಗ ಮಾಡೋದರಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ನೀವು ನೋಡಿ, ಈ ವಿಷ್ಣು ಸಹಸ್ರನಾಮದ ಮಹಿಮೆ ಈ ಧನುರ್ಮಾಸದಲ್ಲಿ ಅತ್ಯಂತ ಪ್ರಿಯಕರ. ಹಾಗಾಗಿ ಪ್ರತಿನಿತ್ಯ ಧನುರ್ಮಾಸದಲ್ಲಿ ವಿಷ್ಣು ಸಹಸ್ರನಾಮ ಅದರ ಧ್ಯಾನನೇ ಬಹಳ ಪ್ರೀತಿ ಕಣ್ರಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಧ್ಯಾನಂ ಕ್ಷೀರೋಧನ್ವ ಪ್ರದೇಶೇ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷ ವರ್ಷೈಃ ಆನಂದೀನಃ ಪುನೀಯಾದರಿ ನಳಿನ ಗದಾ ಶಂಖ ಪಾಣಿರ್ಮುಕುಂದಃ ಭೂಃ ಪಾದೌ ಯಸ್ಯ ನಾಭಿರ್ವಿಯದ ಸುರನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ ಅಂಥಸ್ತಂ ಯಸ್ಯ ವಿಶ್ವಂ ಸುರನರ ಖಗಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಮುಂದುವರಿತಾ ಹೋಗುತ್ತೆ ಶಾಂತಾಕಾರಂ ಅಂತ. ಇದು ವಿಷ್ಣು ಸಹಸ್ರನಾಮದ ಒಂದು ಧ್ಯಾನದ ಒಂದು 3-4 ಶ್ಲೋಕ. ಹೀಗಾಗಿ ಪ್ರತಿನಿತ್ಯ ವಿಷ್ಣುವಿನ ಆರಾಧನೆ ಮಾಡಿ ಧನುರ್ಮಾಸದ ಕೈಂಕರ್ಯದಲ್ಲಿ 3 ಸಮಸ್ಯೆಗಳಿಗೆ ದೋಷವನ್ನು ಪರಿಹಾರ ಹುಡುಕೊಳ್ಳಿ. ನಿಮ್ಗೆ ಯಾರ್ಯಾರಿಗೆ ದೋಷ ಪರಿಹಾರ ಆಗಿ ಸಂತೋಷವಾಗಿದ್ದೀರೋ ನನಗೊಂದು ಕಮೆಂಟ್ ತಿಳಿಸಿ. ಖಂಡಿತವಾಗಲೂ ನಾನು ಖುಷಿ ಪಡ್ತೀನಿ. ಯಾಕೆಂದರೆ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೋಸ್ಕರ ಈ ಎಲ್ಲ ವಿಚಾರನ ತಿಳ್ಕೊಂಡು ತಿಳಿಸ್ತಾ ಇದ್ದೀನಿ. ಹಾಗಾಗಿ ಖಂಡಿತವಾಗಲೂ ಭಗವಂತ ಒಳ್ಳೇದು ಮಾಡ್ತಾನೆ. ಧನುರ್ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ, ಸಾಧ್ಯವಾದಷ್ಟು ಭಕ್ತಿಯಿಂದ ಇರಿ. ಖಂಡಿತವಾಗಲೂ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.